ಈ ಒಂದು ಅಭಿಮಾನೋತ್ಸವದಲ್ಲಿ ಪಾಲ್ಗೊಂಡಿರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಾವಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಬಟ್ ಆದರೂ ನೀವೇ ನೋಡ್ತಾ ಇದ್ದೀರಾ ಅಷ್ಟು ಜನನ, ತುಂಬ ಖುಷಿ ಆಗ್ತಿದೆ. ಬಟ್ ಈ ಕಾರ್ಯಕ್ರಮ ಅಂತೂ ತುಂಬ ಸಕ್ಸಸ್ ಆಗುತ್ತೆ. ಮತ್ತು ಮುಂದಿನ ದಿನದಲ್ಲಿ ಯಡಿಯೂರಪ್ಪನವರು ಮತ್ತು ಇದಕ್ಕೆ ನಮ್ಮ BJP ಹೆಂಗೆ ಯಾವ ರೀತಿ ಅನ್ನೋದಕ್ಕೆ ಇದೊಂದು ಮುಂದಿನ ಹೆಜ್ಜೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಸರ್, ನಿಜವಾಗ್ಲೂ ಈ ಒಂದು 50ನೇ ವರ್ಷದ ನಮ್ಮ ರೈತ ನಾಯಕ ಯಡಿಯೂರಪ್ಪನವರ ಸಾಧನೆ ಮತ್ತು ಅವ್ರದ್ದು ಒಂದು ಗುರುತು, ಆ ಗುರುತಿನ ಹೆಜ್ಜೆ ಮುಖಾಂತರ ನಮ್ಮ ಯಲಹಂಕ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂಥ SR ವಿಶ್ವನಾಥ್ರವರ ನಾವು ಆದೇಶದ ಮೇರೆಗೆ ಇಲ್ಲಿ ಬಂದಿದ್ದೀವಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಜನಸ್ತೋಮ ನೀವೇ ನೋಡ್ತಾ ಇದ್ದೀರಾ. ಸುಮಾರು ನಾವು ನಿನ್ನೆ ಬೆಳಗ್ಗೆ ಬಂದಿರೋರು, ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಸಿ ಎಲ್ಲ ಮಾಡಿ ಈಗಾಗಲೇ ನಮ್ಮ ಕೌಂಟ್ರಲ್ಲೇ ಸುಮಾರು ಒಂದು 2 ಲಕ್ಷ ಜನಕ್ಕೆ ನಾವು ಆಲ್ರೆಡಿ ಎಲ್ಲ ಅಡುಗೆ ಊಟ ಎಲ್ಲ ವ್ಯವಸ್ಥಿತವಾಗಿ, ಅದು ಅರ್ಧ ಲೀಟ್ರ್ ವಾಟ್ರು, ಒಂದು ಸ್ವೀಟು, ಮೊಸರನ್ನ ಮತ್ತು ಬಾತು, ಇಷ್ಟು ವ್ಯವಸ್ಥಿತವಾಗಿ ನಾವು ನಮ್ಮ ಏನು ಯಲಹಂಕದಿಂದ ಬಂದಿರೋಂಥ ಎಲ್ಲ ನಮ್ಮ ಲೀಡ್ರು ಕಾರ್ಯಕರ್ತರುಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಅರ್ಕಾವತಿ ಅಂತಲೇ ಹೆಸರಿಟ್ಕೊಂಡು ನಮ್ಮ ಯಲಹಂಕ ಇದರಲ್ಲಿ ನಮ್ಮ SR ವಿಶ್ವನಾಥ್ ಅವರು ಮಾಡಿರುವಂಥ ಕಾರ್ಯಕ್ಕೆ ಸೊ ನಾವೆಲ್ಲ ಸಪೋರ್ಟ್ ಕೊಟ್ಟಿದ್ದೀವಿ. ನಿಜವಾಗ್ಲೂ ನಮಗೆ ಈ ಒಂದು ಅಭಿಮಾನೋತ್ಸವದಲ್ಲಿ ಪಾಲ್ಗೊಂಡಿರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಿರೀಕ್ಷೆಗೆ ಮೀರಿ ಜನ ಬಂದಿದ್ದಾರೆ. ಹೌದು, ಅದು ನಾವಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಬಟ್ ಆದರೂ ನೀವೇ ನೋಡ್ತಾ ಇದ್ದೀರಾ ಅಷ್ಟು ಜನನ, ತುಂಬ ಖುಷಿ ಆಗ್ತಿದೆ. ಬಟ್ ಈ ಕಾರ್ಯಕ್ರಮ ಅಂತೂ ತುಂಬ ಸಕ್ಸಸ್ ಆಗುತ್ತೆ. ಮತ್ತು ಮುಂದಿನ ದಿನದಲ್ಲಿ ಯಡಿಯೂರಪ್ಪನವರು ಮತ್ತು ಇದಕ್ಕೆ ನಮ್ಮ BJP ಹೆಂಗೆ ಯಾವ ರೀತಿ ಅನ್ನೋದಕ್ಕೆ ಇದೊಂದು ಮುಂದಿನ ಹೆಜ್ಜೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀವಿ. ಈಗಾಗಲೇ 1 ಗಂಟೆ ಆಗಿದೆ, ಜನ ನೋಡಿದ್ರೆ ನಿರೀಕ್ಷೆಗೆ ಮೀರಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಹೌದು ಸರ್, ಆಕ್ಚುಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗೋದೇ 3 ಗಂಟೆಗೆ. ಆಕ್ಚುಲಿ 4 ಗಂಟೆಗೆ ನಮ್ಮ ಅಮಿತ್ ಶಾ ಅವ್ರಿಗೆ ಬರ್ತಾರೆ. ಸೊ ನಾವು ತಿಂಡಿ ಇಲ್ಲಿ 10ವರೆಗೆ ಸ್ಟಾರ್ಟ್ ಮಾಡಿದ್ದೀವಿ. 10ವರೆಯಿಂದನೂ ನಮಗೂ ಪುರ್ಸೊತ್ತಿಲ್ಲ. ಸೊ ಅಷ್ಟೊಂದು ನಮ್ಮ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು, ನಮ್ಮ ಲೀಡರ್ಗಳು ಎಲ್ಲರೂ ಸೇರಿ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗೆ ಸೊ ಮಾಡಿದ್ದೀವಿ. ನೀವು ಒಳಗಡೆನೂ ಕಿಚನ್ ನೋಡಿರ್ಬೋದು, ದೊಡ್ಡದಾಗಿ ಹಾಲ್ ಮಾಡಿ ಸೊ ಸುಮಾರು ಏನಿಲ್ಲ ಅಂದರೆ ಬಿಸಿ ಒಂದೊಂದು ಪಾತ್ರೆಲ್ಲೂ ಒಂದೊಂದು ಇದು ಆ ಥರ ಮಾಡಿದ್ದೀವಿ. ಜನಸ್ತೋಮನು ತುಂಬ ಬರ್ತದೆ. ನಾವು ಹಾಕಿರೋ ಸ್ಟೇಜನ್ನು ಸಾಕಾಗಲ್ಲ ಅನಿಸುತ್ತೆ. ನಿಜವಾಗ್ಲೂ ಅದೆಲ್ಲ ಯಡಿಯೂರಪ್ಪನವ್ರ ಮೇಲಿರೋಂಥ ಅಭಿಮಾನ ನಮ್ಮ ಜನಗಳಿಗೆ ಆ ರೀತಿ ಇದೆ. ಹಂಗಾಗಿ ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದಂಥ SR ವಿಶ್ವನಾಥ್ ಅವರು ಇದರಲ್ಲಿ ಈ ರೀತಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ.